ಹಲೋ ಸರ್, ಏನು ಹೊಸ್ದಾಗಿ ಈ ಕಡೆ? ನಾವಾಗೆ ಬರಲಿಲ್ಲ ಜೋಫಿನ್, ನೀನಾಗೆ ಅಲ್ವಾ ಬರೋಂಗ್ ಮಾಡಿದ್ದು. ವಾಟ್ ಯು ಮೀನ್? ಏನೂ ಇಲ್ಲ, ಕೆಲವು ಡೌಟ್ಸ್ ಕ್ಲಿಯರ್ ಮಾಡಬೇಕು. ಕೇಳಿ. ಇಲ್ಲಿ ಬೇಡ ಜೋಫಿನ್, ನಾವು ಸ್ವಲ್ಪ ಪ್ರೈವೇಟ್ ಪ್ಲೇಸ್ಗೆ ಹೋಗೋಣ, ಏನಂತೀರಾ? ಸಾರಿ, ಐ ಹ್ಯಾವ್ ಎ ಇಂಪಾರ್ಟೆಂಟ್ ಮೀಟಿಂಗ್. ಜೋಫಿನ್. ಹಾಂ, ಮತ್ತೇನು ಮಾಡೋಣ ಅಂದರೆ ಮೀಟಿಂಗ್ ನಾನು ಇನ್ನೊಂದಿನ ಇಟ್ಕೋ, ಇವಾಗ ನಾವು ಹೋಗೋಣ. ಓಕೆ? ಓಕೆ. ಮಿಸ್ಟರ್ ಜೋಫಿನ್, ನೀವು ಹೇಳೋ ಸುಳ್ಳನ್ನೆಲ್ಲ ಕೇಳೋದಕ್ಕೆ ನಾವಿಲ್ಲಿಲ್ಲ. ನಿಜ ಮಾತ್ರ ಹೇಳಿದ್ರೆ ನಮಗೂ ಈಸಿ ಆಗುತ್ತೆ. ನಂಗೆ ಸುಳ್ಳೇಳ್ಬೇಕಂತ ಅವಶ್ಯಕತೆ ಇಲ್ಲ. ಏನಪ್ಪ ಸೈಂಟಿಸ್ಟ್, ಕಮಲಕಟ್ಟಿ ಏರಿಯಾದಲ್ಲಿ ರೀಸೆಂಟಾಗಿ ನಡೆದಿರೋ ಕೊಲೆ ಎಲ್ಲದಕ್ಕೂ ನಿನಗೂ ಸಂಬಂಧ ಇದೆ ಅಂತ ನಮಗೆಲ್ಲರಿಗೂ ಗೊತ್ತು. ನೀನು ಇನ್ನೂ ಸುಳ್ಳು ಹೇಳಬೇಕು ಅಂತ ಅಂದ್ಕೊಂಡ್ರೆ ಈ ಸೈಂಟಿಸ್ಟಿಗೆ ಗೊತ್ತಿಲ್ಲದೆ ಇರೋ ನಮ್ಮ ಪೊಲೀಸಿಗೆ ಮಾತ್ರ ಗೊತ್ತಿರೋ ಕೆಲವು ಟೆಕ್ನಿಕ್ಸ್ ಇದ್ದಾವೆ, ಅವನು ಯೂಸ್ ಮಾಡೋ ಹಾಗೆ ಮಾಡಬೇಡ. ಏನು ಎದುರಿಸ್ತಿದ್ದೀರಾ? ನನ್ನ ಮೇಲೆ ಕೈ ಇಟ್ಟರೆ ನಿಮ್ಗೇನು ನಡೆಯುತ್ತೆ ಗೊತ್ತಲ್ಲ? ನಿಮ್ಮಿಬ್ಬರ ತಲೆಯಲ್ಲೂ ತೊಪ್ಪಿ ಇರಲ್ಲ. ಏನೋ ಹೇಳ್ತಿದ್ಯಾ ನೀನು? ಟೋಪಿ ಅಲ್ಲ ಕಣೋ, ನನ್ನ ಜೀವ ಹೋದ್ರೂ ಚಿಂತೆ ಇಲ್ಲ ನನಗೆ. ಹೇಳೋ. ಬಿಟ್ಬಿಡಿ, ನಾ ಹೇಳ್ತೀನಿ. ಲಿಸನ್ ದಿಸ್. ಈ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆದ್ರೆ ನಿದ್ದೆನೇ ಮಾಡದೇ ಇರೋಂಥ ಮನುಷ್ಯರನ್ನ ನಾವು ಹುಟ್ಟಾಕ್ಬೋದು. ಬಾಸ್ ಹರ್ಬನ್ ಹೇಳಿರೋ ಪ್ರಕಾರ ರಷ್ಯಾದ ಟಾಪ್ ಮೋಸ್ಟ್ ಫಾರ್ಮಾಸ್ಯೂಟಿಕಲ್ ಕಂಪನಿಯಾದಂಥ ಇಗ್ನಿಟೋ ಕೂಡ $1 ಬಿಲಿಯನ್ ಹೆಚ್ಚು ಕಡಿಮೆ 8,000 ಕೋಟಿ ರೂಪಾಯಿಗಳ ಕಾಂಟ್ರಾಕ್ಟ್ ಅನ್ನ ಸೈನ್ ಮಾಡೋದಕ್ಕೆ ಸಾಧ್ಯ. ಅದರಲ್ಲಿ ನಮ್ಮ ಒಬ್ಬೊಬ್ರಿಗೂ 100 ಕೋಟಿ ಸಿಗುತ್ತೆ. Not bad. It's him, Boss Harbin. Yes, sir. Waiting for him. He'll be here soon. Yes, sir. He has to finish all our demands this time. This time, it will be a smooth one. Yeah, what did he say? ಕೆಲ್ಸನ ಸ್ಮೂತಾಗಿ ಮುಗಿಸಿ ಅಂತ ಹೇಳಿದ್ದಾರೆ. ನಂಗೆ ಗೊತ್ತಿರೋ ಒಂದು ಜೈಲಲ್ಲಿ ಒಬ್ಬರಿದ್ದಾರೆ, ನಂಬೋದಲ್ಲ? ನಂಬಿರೋದ್ರಿಂದನೇ ನಾನಿನ್ನ ಚೂಸ್ ಮಾಡಿದ್ದೀನಿ. ದಿಸ್ ಇಸ್ ಅವರ್ 5th ಎಕ್ಸ್ಪೆರಿಮೆಂಟ್. ಇದಕ್ಕೆ ಮುಂಚಿನ 4 ಎಕ್ಸ್ಪೆರಿಮೆಂಟಲ್ಲೂ ನಾವು ಫ್ಲಾಪ್ ಆಗಿದ್ದಕ್ಕೆ ರೀಸನ್ ಗೊತ್ತಲ್ವಾ? ಮಿಸ್ ಆದವ್ರನ್ನ ಪೊಲೀಸ್ ಹುಡುಕ್ತಾರೆ. ಆದ್ರಿಂದನೇ ನಾವು ಎಲ್ಲದನ್ನು ಅರ್ಧದಲ್ಲೇ ಬಿಟ್ವಿ. ಓಕೆ. ವಿತೌಟ್ ಲಿವಿಂಗ್ ಎನಿ ಎವಿಡೆನ್ಸ್, ಐ ಮೀನ್ a complete wipe out. ಓಕೆ ಸರ್. ಎಸ್ ಮಿಸ್ಟರ್ ಜೋಫಿನ್, ಜೈಲಿಗೆ ಹೋದ್ರೆ ಅದು ಒಬ್ಬ ವ್ಯಕ್ತಿಗೆ ಸಿಗುವಂತ ಬಹಳ ದೊಡ್ಡ ಪನಿಷ್ಮೆಂಟ್. ಬಟ್ ಅದರಿಂದ ನಾವು ಅವ್ರನ್ನ ಕಾಪಾಡಬೇಕು. ಇದೇನೆ ನಾವು ಅವ್ರಿಗೆ ಕೊಡ್ತಿರೋ ಪ್ರಾಮಿಸ್. We are making this deal with a jail superintendent. You know why? ಒಬ್ಬ ಜೈಲ್ ಸೂಪರ್ಡೆಂಟ್ ಗೊತ್ತು ಯಾರು ಇಲ್ಲದೆ ಇರೋನು ಯಾರು ಇರೋನು ಅಂತ. ನಾವು ಯಾರು ಇಲ್ಲದೆ ಇರೋರ್ನ ಸೆಲೆಕ್ಟ್ ಮಾಡೋಣ, ಒಬ್ರು ಹುಡ್ಕೊಂಡು ಬರ್ದೇ ಇರೋರ್ನ ನಾವು ಹಿಡಿಯೋಣ. ಇದಕ್ಕೆ ಮುಂಚೆ ಮಾಡಿದ 4 ಟೆಸ್ಟು ನಮ್ಮ ಕೈಯನ್ನು ಬಿಟ್ಟು ಫೈನಲ್ ಸ್ಟೇಜಲ್ಲಿ ಹೋಯ್ತು. ಎಗೇನ್ ಇದೇ ರೀತಿ ಆದರೆ ಬಾಸ್ ಹರ್ಬಿನ್ ನಮ್ಮನ್ನು ಸುಮ್ಮನೆ ಬಿಡ್ತಾರಾ? ಡೋಂಟ್ ಪ್ಲೇ ಗೈಸ್. ಅದೆಲ್ಲ ನಮ್ಮಿಂದ ಆಗಿ ತಪ್ಪಲ್ಲ ಅಂತ ಮಿಸ್ಟರ್ ಹರ್ಬಿನ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಓಕೆ. ಹಾಗಾಗಿ ನಾವು ಮತ್ತೊಂದ್ಸಲ ಆ ಜೈಲ್ ಸೂಪರ್ಡೆಂಟ್ ಪ್ರೊವೈಡ್ ಮಾಡೋ ಜನಗಳನ್ನ ಇಟ್ಕೊಂಡು ನಮ್ಮ ಎಕ್ಸ್ಪೆರಿಮೆಂಟ್ನ ಕಂಪ್ಲೀಟ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ನನಗಿದೆ.
ನಿದ್ದೆ ಇಲ್ಲದೆ ಇರೋ ಮನುಷ್ಯ, ಸ್ಲೀಪ್ಲೆಸ್ ಹ್ಯೂಮನ್ ಬೀಯಿಂಗ್. ಕಮ್ ಇನ್ ಮಿಸ್ಟರ್ ಸೂಪರಿಂಟೆಂಡೆಂಟ್, ಪ್ಲೀಸ್ ಹ್ಯಾವ್ ಯುವರ್ ಸೀಟ್. ಥ್ಯಾಂಕ್ ಯು. ನನ್ನನ್ನು ಬಿಟ್ಟು ನಿಮ್ಮ ಪರ್ಮಿಷನ್ ಇಲ್ಲದೆ ಯಾರಿಲ್ಲೇ ಬರ್ತಾರೆ? ಓಹ್ ಶ್ಯೂರ್, ನಾವು ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಬಾಸ್ ಹರ್ಬನ್ ಹತ್ರ ಈಗಷ್ಟೇ ನಿಮ್ಮ ಬಗ್ಗೆ ಮಾತಾಡಿದ್ವಿ. ನೀವು ಹೇಳ್ದಂಥ ಅಮೌಂಟ್ ನಮಗೆ ಓಕೆ. 2.5 ಕೋಟಿ ನೀವು ಕೇಳಿದ ಅಮೌಂಟ್ ಇದರಲ್ಲಿದೆ. ಹಾಗಾದರೆ ಪ್ಲ್ಯಾನ್ ಮಾಡಿದಾಗೆ 20ನೇ ತಾರೀಕು ಕೆಲಸನ ಮುಗಿಸೋಣ. ಓಕೆ ಓಕೆ. ಹೌದು, ಯಾರು ಆ ಬಾಸ್ ಹರ್ಬನ್? ದ ಮ್ಯಾನ್ ಹೂ ನೆವರ್ ಸ್ಲೀಪ್ಸ್. ನಮಗೂ ಕೂಡ ಇಷ್ಟೇ ಗೊತ್ತಿರೋದು. ಹೌದು, ನಿನ್ ಕೇಸ್ ಏನು? ಫೇಕ್ ಕೇಸ್ ಹಾಕಿ ಒಳಗಾಕ್ಬಿಟ್ರು. ಜಾಮೀನ್ ಸಿಗುತ್ತಾ? ಕಷ್ಟನೇ, ಪೊಲೀಸ್ ಏನೋ ಮಾಡ್ತಿದ್ದಾರೆ. ನಿನ್ ಕೇಸ್ ಏನು? ನಮ್ಮ ಅಣ್ಣನ ಸಾಯಿಸೋನ ಸಾಯ್ಸಕ್ ಹೊರಟೆ, ಆದ್ರೆ ಅವ್ನು ಸಾಯ್ಲಿಲ್ಲ. ಜೈಲಿನ ನಾನು ರಿಲೀಸ್ ಆದ್ಮೇಲೆ ಖಂಡಿತ ಅವನ್ನ ಸಾಯಿಸ್ತೀನಿ. ಬೇಲ್ ಸಿಗುತ್ತಾ? ಹೇಗೆ ಇದ್ರೂ ನಾ ಹೊರಗೆ ಹೋಗ್ತೀನಿ. ಲೇ, ನಿನ್ನೆ ನಾನು ಜೈಲರ್ನ ನೋಡ್ದೆ. ಏನು? ಅವ್ರು ನಮ್ಮ ಹತ್ರ ಯಾವುದೋ ವಿಷಯ ಬಗ್ಗೆ ಮಾತಾಡಬೇಕು ಅಂತಿದ್ರು. ಏನು ವಿಷಯ? ಏನು ಅಂತ ಗೊತ್ತಿಲ್ಲ, ಏನೋ ಇಂಪಾರ್ಟೆಂಟ್ ವಿಷಯ ಇರಬೇಕು. ಏಯ್, ಏನ್ ಮಾಡ್ತಿದ್ರಿ ಇಬ್ಬರು ಇಲ್ಲಿ? ಜೈಲಿಂದ ತಪ್ಸ್ಕೊಳ್ಳೋಕೆ ಪ್ಲಾನ್ ಮಾಡ್ತಿದ್ದೀರಾ? ಆ ಥರ ಎಲ್ಲ ಏನೂ ಮಾಡೋದಿಲ್ಲ ಸರ್. ಹಾಗೇನು ಮಾಡಿಲ್ಲ ಅಂದ್ರೆ ಸರಿ. ಇಲ್ಲಿ ಜೈಲಲ್ಲಿದ್ದು ಲೈಫ್ನ ವೇಸ್ಟ್ ಮಾಡಬೇಡಿ. ಇಲ್ಲಿಂದ ಹೊರಗಡೆ ಹೋಗೋಕ್ಕೆ ಒಳ್ಳೆ ದಾರಿ ನಾ ಹೇಳ್ತೀನಿ. ಇಷ್ಟ ಇದ್ರೆ ಹೇಳೋ, ಇದನ್ನು ಬೇರೆ ಯಾರ ಹತ್ರನೂ ಹೇಳ್ಬೇಡಿ. ಅಯ್ಯೋ, ತುಂಬಾ ಕಷ್ಟ ಆಯ್ತು ಗುರು. ಹೌದು, ಇವಾಗ ತಾನೇ ಬಂದಿದ್ಯಾ? ಅಲ್ಲಿದಾನಲ್ವಾ ಅವನೇ ಕಾರಣ. ಬಂದೆಲ್ಲ ತುಂಬಾ ದಿನ ಆಯ್ತು. ಹೆಂಡತಿ ಮಕ್ಳು ನೋಡಿಲ್ಲ, ಏನು ಯಾಕೋ ನೀ ಬೇರೆ ಮಾಡೋದು, ನಮ್ ಕೈಲಿ ಏನೂ ಇಲ್ಲ. ಅಲ್ಲಿದಾನಲ್ವಾ ಅವನೇ ಕಾರಣ. ಸುಮ್ಮನೆ ಬಿಡ್ಬೇಡ ಅವಣ. ಸ್ವಲ್ಪ ದಿನ ನಾನು ಆಚೆ ಹೋಗ್ಬಿಡ್ತೀನಿ, ಸರಿನಾ? ಏಯ್ ಏನೋ ಏನೋ ಹೇಳೋದ್ ಕೇಳ. ಏನೋ ನೋಡ್ತೀಯಾ? ನೋಡಿದ್ರೆ ಹೆದರ್ತೀನಾ? ಹೋಗು. ನನ್ನನ್ನೇ ಹೊಡಿನೋ. ಲೇ, ಅವ್ನು ಹೇಳಿದ್ನ ನಾವು ನಂಬೋದೇನೋ? ನೀ ಏನ್ ಹೇಳ್ತೀಯಾ? ಅದನ್ ಬಿಡು. ಅದು ಬೇಕು ಕಣೋ. ನೀನು ಹೊರ ಹೋಗಿ ನಿನ್ ಲವರ್ ನೋಡ್ಬೇಕಲ್ವಾ? ನಾನು ಮಾಡ್ಬೇಕಾಗಿರೋದನ್ನ ಬೇಗ ಮಾಡ್ಬೇಕಿದೆ. ನಂಗೂ ಅವಳನ್ನ ನೋಡ್ಬೇಕು. ಅದಕ್ಕೆ ಹೇಳ್ತಾ ಇರೋದು, ನೀನು ಒಪ್ಕೊಂಡ್ರೆ ಸಾಕಷ್ಟೆ. ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಇಲ್ಲೇ ಇದ್ಕೊಂಡು ಸುಮ್ಮನೆ ಸತ್ತೋಗೋದಕ್ಕಿಂತ ಸ್ವಲ್ಪ ರಿಸ್ಕ್ ತಗೊಳ್ಳೋಣ. ಸರಿ ಸರ್, ಒಂದು ಬೀಳಿದ್ಯಾ? ಏಯ್ ಸುಮ್ಮನೆ ಇರೋ. ಏನಾದ್ರೂ ಹೇಳ್ಕೊಂಡು ನಮ್ಮವ್ರನವರು ನಿನ್ನ
ಮಿಸ್ಟರ್ ಜೋಫಿನ್, ಕ್ರಿಮಿನಲ್ ಕೇಸ್ ಮಾತ್ರ ಅಲ್ಲ, ನಾರ್ಕಾಟಿಕ್ ಸಂಬಂಧಪಟ್ಟ ಕೇಸ್ ಕೂಡ ಇದೆ. ಮತ್ತೆ ಎಲ್ರಿಗೂ ಜಾಮೀನು ಸಿಗೋದು ಇಟ್ ಈಸ್ ನಾಟ್ ಫಾರ್ ಈಸಿ, ಬಟ್ ಪಾಸಿಬಲ್. ಇಟ್ ವಿಲ್ ಬಿ ಎಕ್ಸ್ಪೆನ್ಸಿವ್. ಮನಿ ಇಸ್ ನಾಟ್ ಅಟ್ ಆಲ್ ಪ್ರಾಬ್ಲಮ್ ಫಾರ್ ಅಸ್. ಆಮೇಲೆ ನಮ್ಮ ಡೀಲ್ ಓಕೆ. ಎಷ್ಟು ದುಡ್ಡು? ಟೋಟಲ್ 50 lakhs. 5 ಜನರು ರಿಲೀಸ್ ಆಗಬೇಕು. ಓಕೆ? ಮತ್ತೆ ಕ್ಯಾಶ್? ಡೋಂಟ್ ವರಿ ಅಬೌಟ್ ದ್ಯಾಟ್. ಕ್ಯಾಶ್ ನಿಮ್ಮ ಅಕೌಂಟ್ಗೆ ಬರುತ್ತೆ. ಬಾಕಿ ವಿಷಯವನ್ನು ನೀವು ಸೂಪರಿಂಟೆಂಡೆಂಟ್ ಹತ್ರ ಮಾತಾಡ್ಕೊಳ್ಳಿ. ಹಿ ವಿಲ್ ಮ್ಯಾನೇಜ್ಡ್. ಮತ್ತೆ ಎಲ್ಲನೂ ರೆಡಿ ಮಾಡಿ ನಿಮ್ಮನ್ನ ಕರಿತೀನಿ. ವಿ ಆಲ್ವೇಸ್ ಕೀಪ್ ಅವರ್ ವರ್ಡ್ಸ್ ಆ್ಯಂಡ್ ವಿ ಎಕ್ಸ್ಪೆಕ್ಟ್ ದಿ ಸೇಮ್ ಫ್ರಮ್ ಯು. ಓಕೆ, ಶೋರ್. ಓಕೆ, ಥ್ಯಾಂಕ್ ಯು. ಓಕೆ. ಈ 5 ಜನರು ಕೂಡ ಬೇಸಿಕಲಿ ಯಾವ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಇಲ್ಲದವರು ಇವರು. ಅವ್ರನ್ನ ಆಚೆ ಕರ್ಕೊಂಬರೋದಕ್ಕೆ ಲೀಗಲ್ ಆಗಿ ಎಲ್ಲ ವಿಷಯನೂ ನಾನು ಮಾಡ್ತೀನಿ. ಆಚೆ ನಡೆಯೋ ವಿಷಯನೂ ನಾನೇ ನೋಡ್ಕೊತೀನಿ. ಪೂರ್ತಿಯಾಗಿ ಒಳಗಡೆ ನಡೆಯೋ ವಿಷಯನ ನೀವು ನೋಡ್ಕೋಬೇಕಾಗತ್ತೆ. ಜೋಫಿನ್ ಈ ವಿಷಯದ ಬಗ್ಗೆ ಎಲ್ಲ ವಿವರವಾಗಿ ನಿಮ್ಮ ಹತ್ರ ಹೇಳಿರ್ಬೇಕಲ್ಲ? ಅದು ಎಲ್ಲ ಓಕೆನೆ. ಮತ್ತೆ 5 ಜನರು ಎಲ್ಲವನ್ನೂ ಒಪ್ಕೊಂತಾನೆ ನಮ್ಮ ಜೊತೆ ಬರ್ತಿದ್ದಾರೆ. ಅದು ಮಾತ್ರ ಇಲ್ಲದೆ ಆ 5 ಜನರಿಗೂ ಒಳ್ಳೆ ಅಮೌಂಟ್ ಕೊಡಬೇಕು. ಹೌದು, ಬಲಿ ಕೊಡೋ ಥರ. ಜೈಲಿಂದ ರಿಲೀಸ್ ಆದ್ಮೇಲೆ ಅವ್ರನ್ನ ಏನ್ ಮಾಡಿದ್ರಿ? ಅವರ ಒಪ್ಪಿಗೆಯಿಂದೇನೆ ಆ 5 ಜನರನ್ನು ಚಾಂಪರಲ್ಲಿ ಕರ್ಕೊಂಡೋದ್ವಿ. ಅದಾದ್ಮೇಲೆ ಅವರು ನಮ್ಮ ಕಂಟ್ರೋಲಲ್ಲೇ ಇದ್ದರು. ಎಲ್ಲಿಂದ ಬೇಕಾದರೂ ಕಂಟ್ರೋಲ್ ಮಾಡೋ ಥರ ಆ ಚಾಂಬರಲ್ಲಿ ಕ್ಯಾಮರಾ ಸೆಟ್ ಮಾಡಿ ಇಟ್ಟಿದ್ದೀವಿ. This side. ಇಲ್ಲ. ವಾಟ್ಸ್ ಯುವರ್ ನೇಮ್? My name is Fernandez. ಫರ್ನಾಂಡಿಸ್. What's your name? ಚಂದ್ರು. Chandu. ಚಂದು ಅಲ್ಲ, ಚಂದ್ರು. ಚಂದ್ರು. ಹಾ, ಚಂದ್ರು. ಇದು ಎಲ್ಲಿ ಚುಚ್ಚಿದ್ದು? Goa. ಗೋವಾ. ಅದುನಾ? Yeah. ಏನು ಕೇಸು? ಒಂದು ಕೊಲೆ ಅಟೆಂಪ್ಟ್. ಹೌದಾ? ನೀನೇನಿಲ್ಲಿ? ಹುಡುಗರ ಜೊತೆ ಎಣ್ಣೆ ಹೊಡಿತಿದ್ದೆ. ಲೈಟಾಗಿ ಪ್ರಾಬ್ಲಮ್ ಆಗಿ ಇವಾಗ ಈಗ ಆಯಿತು. ಸುಮ್ಮನೆ ಕತ್ತಿ ಇಟ್ಕೊಂಡು ಆಟ ತೋರಿಸಿದೆ. ಒಬ್ಬ ಔಟ್. ಬೇಲ್ ತೆಗಿಲಿಕ್ಕೆ ಯಾರು ಇಲ್ಲದ್ರಿಂದ ಇಲ್ಲಿ ಬಂದ್ಬಿಟ್ಟೆ. ಏ ಗೆದ್ಬಿಟ್ಟೆ! ಏ ಬೋಡ ಗೆದ್ಬಿಟ್ಟೆ! ಏನೋ ಯೋಚನೆ ಮಾಡ್ತಾ ಇದೆಯಾ? ಅದೆಲ್ಲ ಏನೂ ಇಲ್ಲ ಕಣೋ. ಅವಳ ಬಗ್ಗೆನೇ ಸ್ವಲ್ಪ ಬಿಡಲ್ಲ. ಇನ್ನು ಸ್ವಲ್ಪ ದಿನ ತಾನೆ. ಅವ್ರ ಕೆಲಸ ಮುಗ್ದೋಯ್ತು ಅಂದರೆ ನಾವು ಫ್ರೀ ಆಗಿ ಹೋಗ್ತೀವಿ. ನೀನು ಯೋಚನೆ ಮಾಡಬೇಡ್ವಾ? ವೆಲ್ಕಮ್ ಟು ಎಕ್ಸ್ಪೆರಿಮೆಂಟ್ 5. ಇವತ್ತಿನಿಂದ ನೀವು 5 ಜನರು ನಮ್ಮ ಕಂಟ್ರೋಲಲ್ಲೇ ಇರ್ತೀರಿ. ನಾವು ಹೇಳುವ ಎಕ್ಸಸೈಸು ಮತ್ತು ಇನ್ಸ್ಟ್ರಕ್ಷನ್ಗಳು ಕರೆಕ್ಟಾಗಿ ಫಾಲೋ ಮಾಡಬೇಕು. ಇವತ್ತು ಸ್ಟಾರ್ಟ್ ಮಾಡಿದ ಈ ಎಕ್ಸ್ಪೆರಿಮೆಂಟ್ 5 ಸಕ್ಸಸ್ ಆದ ಮೇಲೆ ನಿಮ್ಮನ್ನು ನಾವು ರಿಲೀಸ್ ಮಾಡ್ತೀವಿ. ಎಕ್ಸ್ಪೆರಿಮೆಂಟ್ 5 ಸ್ಟಾರ್ಟ್ ನೌ.
ದೇ ಬಿಕಮ್ ಸೋ ವೈಲೆಂಟ್ ಆ್ಯಂಡ್ ಔಟ್ ಆಫ್ ಅವರ್ ಕಂಟ್ರೋಲ್. ಒಬ್ರಿಗೊಬ್ರು ಫೈಟ್ ಮಾಡಿಕೊಂಡ್ರು. ಅದಾದಮೇಲೆ ನಾನು ಪ್ರಾಜೆಕ್ಟ್ ಹೆಡ್ಗೆ ಇನ್ಫಾರ್ಮ್ ಮಾಡಿದೆ. ಎಸ್ ಜೋಫಿನ್, ಟೆಲ್ ಮಿ. ಸರ್, ಸಿಚುವೇಶನ್ ಕೈ ಬಿಟ್ಟು ಹೋಗಿದೆ. ಎಲ್ಲರೂ ವೈಲೆಂಟ್ ಆಗಿಬಿಟ್ರು. ನಾವು ಇದನ್ನು ಕಂಟಿನ್ಯೂ ಮಾಡಬೇಕಾ? ನೋ 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 ಮಿಸ್ಟರ್ ಜೋಫಿನ್, ವಾಟ್ ದ ಹೆಲ್ ಆರ್ ಯು ಟಾಕಿಂಗ್ ಅಬೌಟ್? ಈ ಎಕ್ಸ್ಪೆರಿಮೆಂಟ್ ಅನ್ನ ನಾವು ಹೇಗಾದ್ರೂ ಮಾಡಿ ಸಕ್ಸಸ್ಫುಲ್ ಮಾಡಲೇಬೇಕು. ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಮಿಸ್ಟರ್ ಹರ್ಬನ್ ನಮ್ಗೆ ಇನ್ನೂ ಒಂದು ಚಾನ್ಸ್ ಕೊಡಲ್ಲ ಅಂತ ನಿನಗೆ ಗೊತ್ತು ತಾನೆ. ಸಿಂಪತಿ ತೋರಿಸುವಂತ ಸಮಯ ಅಲ್ಲ ಇದು. ಜಸ್ಟ್ ಡೂ ವಾಟ್ ವಿ ನೀಡ್ ಟು ಡೂ. ಗೊತ್ತು ಸರ್, ಆದರೆ ಡೇ ಬೈ ಡೇ ಇವರು ವೈಲೆಂಟ್ ಆಗ್ತಾ ಹೋಗ್ತಿದ್ದಾರೆ. ನಾವು ಏನಾದರೂ ಮಾಡಲೇಬೇಕು. ಅವರ ಬಿಹೇವಿಯರ್ ಚೇಂಜ್ ಅನ್ನ ನೀವು ಗಮನಿಸಬೇಡಿ. ನಾವು ಕೊಡ್ತಾ ಇರುವಂತ ಡ್ರಗ್ನ ಎಫೆಕ್ಟ್ ಕಡಿಮೆ ಆದಾಗ ಬರೋ ಅಂತ ನಾರ್ಮಲ್ ಸಿಂಪ್ಟಮ್ಸೇ ಅದು. ತುಂಬಾ ವೈಲೆಂಟ್ ಆದ್ರು ಅಂದ್ರೆ ಡ್ರಗ್ನ ಡೋಸೇಜನ್ನ ಎವ್ರಿ ಅವರ್ ಒಂದು 10% ಜಾಸ್ತಿ ಮಾಡಿ. ಅಲ್ಲಿರುವಂತ ಯಾರಾದ್ರೂ ಒಬ್ರು ಈ ಎಕ್ಸ್ಪೆರಿಮೆಂಟಲ್ ಎಕ್ಸ್ಟ್ರೀಮ್ ವೈಲೆಂಟ್ ಆದ್ರು ಅಂತಂದ್ರೆ ಏನು ಮಾಡಬೇಕು ಅಂತ ಅನ್ನೋದು ಜೋಫಿನ್ಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಎಸ್ ಸರ್. ಜಸ್ಟ್ ಪುಟ್ ದೆಮ್ ಡೌನ್. ಎಸ್ ಸರ್, ಹಾಗೇನೆ ಮಾಡುವ. ವಾಚ್ ದೆಮ್ ಕ್ಲೋಸ್ಲಿ ಅಂಡ್ ಕೀಪ್ ಮೀ ಅಪ್ಡೇಟೆಡ್ ಎವ್ರಿ ಅವರ್. ಓಕೆ ಸರ್.